ಹಾಯ್ ಫ್ರೆಂಡ್, ನಾನು ಸಂಜಯ್. ಇವತ್ತಿನ ಈ ವಿಡಿಯೋದಲ್ಲಿ ಯೂಟ್ಯೂಬಿನ ಬ್ಯಾಕ್ಗ್ರೌಂಡ್ ಅಲ್ಲ ಬ್ಯಾನರ್ ಅತ್ತೆ, ಆ ಬ್ಯಾನರ್ನ ಹೇಗೆ ನಾವು ಎಡಿಟಿಂಗ್ ಮಾಡೋದು ಅಂತ ಅಮೇಜಿಂಗ್ ಆಗಿ ತೋರಿಸ್ತಾ ಇದ್ದೀನಿ. ಫುಲ್ ಈಸಿ ಮತ್ತು ಅಮೇಜಿಂಗ್ ಆಗಿ ತೋರಿಸ್ತಾ ಇದ್ದೀನಿ. ಯೂಟ್ಯೂಬ್ದಲ್ಲಿ ನಾವು ಕ್ರಿಯೇಟ್ ಮಾಡೋದು ಹೇಗೆ ನೋಡೋಣ ಬನ್ನಿ. ಮತ್ತು ನಿನ್ನೆ ಮೊನ್ನೆ ನಾವು ನೋಡಿದ್ದೀವಿ, ಒಂದು ವಿಡಿಯೋನ ಬಿಟ್ಟಿದ್ವಿ, ಆಗಲೇ ನೋಡಿದ್ರಿ ಅಂತ ನಾನು ತಿಳ್ಕೊತೀನಿ. ನಾನು ಒಂದು ಪ್ಲೇ ಲಿಸ್ಟ್ ಇದೆ, ಯೂಟ್ಯೂಬ್ ಕೋರ್ಸ್ ಅಂತೇಳಿ, ಹೋಗಿ ಪ್ಲೇ ಲಿಸ್ಟ್ನ ಚೆಕ್ ಮಾಡಿ, ಅದರಲ್ಲಿ ನಿಮಗೆ ಸಿಗುತ್ತೆ. ಯೂಟ್ಯೂಬ್ ಚಾನಲ್ ಮಾಡೋದು ಹೇಗೆ, ಎಲ್ಲರೂ ಅದರಲ್ಲಿ ನಾನು ಕ್ಲಿಯರ್ ಸೆಟ್ಟಿಂಗ್ಸ್ ಮಾಡೋದು ಹೇಗೆ ಎಲ್ಲಾನು ಕ್ಲಿಯರ್ ಆಗಿ ಹೇಳಿದ್ದೇನೆ. ಓಕೆ, ಇವತ್ತಿನ ಈ ವಿಡಿಯೋದಲ್ಲಿ ಯೂಟ್ಯೂಬಿನ ಬ್ಯಾಕ್ಗ್ರೌಂಡ್ ಅಂದ್ರೆ ಬ್ಯಾನರು, ಅದರಲ್ಲಿ ನಾನು ನಿಮಗೆ ಹೇಳಿದೆ ಬ್ಯಾಕ್ಗ್ರೌಂಡ್ ಅದರಲ್ಲಿ ಹಾಕಕ್ ಬರಲ್ಲ, ಆಮೇಲೆ ಮಾಡೋಣ ಅಂತೇಳಿ ಇದೊಂದು ಎಕ್ಸ್ಟ್ರಾ ವಿಡಿಯೋ ಮಾಡ್ತಾ ಇದ್ದೀನಿ. ದೊಡ್ಡದಿದೆ, ಇದೊಂದು ಎಕ್ಸ್ಟ್ರಾ ವಿಡಿಯೋ ಮಾಡ್ತಾ ಇದ್ದೀನಿ. ಎಷ್ಟು ದೊಡ್ಡದಾಗತ್ತೋ ಅಷ್ಟು ಚಲೋ, ಯಾಕಂದ್ರೆ ಕ್ಲಿಯರ್ ಆಗಿ ಗೊತ್ತಾಗತ್ತೆ. ಓಕೆ, ಇವಾಗ ಬನ್ನಿ. ಇವಾಗ ನಾನು ಬ್ಯಾನರ್ ಹೇಗೆ ಮಾಡೋದು ಅಂತ ಸಿಂಪಲ್ ಆಗಿ ತೋರಿಸ್ಕೊಡ್ತೀನಿ. ಅಗದಿ ಅಮೇಜಿಂಗ್ ಆಗಿ, ಲುಕ್ಕಿಂಗ್ ಫುಲ್ಲಿ ಫ್ಯಾಂಟಾಸ್ಟಿಕ್. ಓಕೆ, ಬನ್ನಿ. ಹಾಗಾದ್ರೆ ನಾನು ಬ್ಯಾನರ್ ರೆಡಿ ಮಾಡ್ತಾ ಇದ್ದೀನಿ. ಇವಾಗ ಬ್ಯಾನರ್ ರೆಡಿ ಮಾಡೋಣ ಬನ್ನಿ. ಓಕೆ, ಜಸ್ಟ್ ನಾನು ಗೂಗಲ್ ತೆಗಿತೀನಿ ರೀ, ಮೊದಲ ಮೇನ್ ಗೂಗಲ್. ಓಕೆ, ಗೂಗಲ್ ತೆಗೆದು ಗೂಗಲ್ದಲ್ಲಿ ನಾನು ಯೂಟ್ಯೂಬ್ ಬ್ಯಾನರ್ ಅಂತ ಹಾಕ್ತೀನಿ. ಓಕೆ, ಸರ್ಚ್ ಮಾಡ್ತೀನಿ. ಇಮೇಜ್ ಅಂತ ಇದೆ, ಇಮೇಜಲ್ಲಿ ಕ್ಲಿಕ್ ಮಾಡಿ. ಇಮೇಜ್ ಕ್ಲಿಕ್ ಮಾಡಿದ ಮೇಲೆ ಕೆಳಗಡೆ ಹೋಗಿ ನೋಡಿ, ಇಲ್ಲಿ ಒಂದು ಫೋಟೋ ಬರುತ್ತೆ. ಸೈಜು ನಂಬರ್ ಎಲ್ಲ ಇದೆ, ಟಿವಿ ಇದೆ, ಆಲ್ ಡಿಸ್ಪ್ಲೇಯಿಂಗ್ ಮೊಬೈಲಿಂಗ್ ಏನೋ ಅದು ಇದು ಐತ್ರಿ. ಅದೇ ತೋರಿ, ಒಂದು ನಂಬರ್ ಕಾಣದ ಅದೇ ತೋರಿ. ಇದು ಏನು ಮಾಡಬೇಕು, ನಾವು ಡೌನ್ಲೋಡ್ ಮಾಡ್ಕೋಬೇಕು. ಓಕೆ, ಡೌನ್ಲೋಡ್ ಮಾಡಿದ ಮೇಲೆ ಮಿನಿಮೈಸ್ ಮಾಡಿದ ಮೇಲೆ ಯೂಟ್ಯೂಬ್ ಒಂದು PicsArt ಅಂತ ಒಂದು ಆ್ಯಪ್ ಇದೆ, ಅದು ಡೌನ್ಲೋಡ್ ಮಾಡ್ಕೊಂಡು ನಾವು PicsArt ಓಪನ್ ಮಾಡಿ PicsArtನಲ್ಲಿ ಆ ಫೋಟೋನ ತೆಗಿಬೇಕು. ಓಕೆ, ಇವಾಗ ಜಸ್ಟ್ ನಾನು ಬರಬೇಕು ಡ್ರಾದಲ್ಲಿ, ಒಂದು ಡ್ರಾ ಪೆನ್ಸಿಲ್ ಇದೆ, ಅದರಲ್ಲಿ ನಾವು ಬಂದು ಇಲ್ಲಿ ಸ್ಟಾಪ್ ಅಂತ ಇದೆ ನೋಡಿ, ಇದು ತಗೊಂಡು ಫುಲ್ ಮಾಡೋಣ. ಓಕೆ, ಫುಲ್ ಮಾಡಿ ಇಲ್ಲಿಂದ ನಮ್ದು ಒಂದು ಬ್ಯಾಕ್ಗ್ರೌಂಡ್ ಚಾಲು ಆಗುತ್ತೆ. ನಾವು ಎಡಿಟಿಂಗ್ ಮಾಡ್ತಾ ಇದ್ದೀವಿ. ಓಕೆ, ಇಲ್ಲಿ ನಮಗೆ ಸಿಂಪಲ್ ಲುಕ್ಕಿಂಗ್ ಕಲರ್ ಅನ್ನ ನಾವು ಚಾಯ್ಸ್ ಮಾಡ್ತಾ ಇದ್ದೀವಿ. ಓಕೆ, ಸಿಂಪಲ್ ಲುಕ್ಕಿಂಗ್ ಕಾಣಬೇಕಲ್ಲ, ಅದಕ್ಕೆ ಲುಕ್ ಕಾಣಬೇಕಲ್ಲ, ಅದಕ್ಕೆ ಒಂದು ಕಲರ್ ಚಾಯ್ಸ್ ಮಾಡಿದೀವಿ ಕಲರ್. ಇದನ್ನ ನಾವು ಓಕೆ ಓಕೆ ಇಲ್ಲಿ ನೋಡಿ, ನಾವು ಏನ್ ಮಾಡಿದ್ವಿ ಹಾಕಿದ್ವಲ್ಲ. ಇವಾಗ ಜಸ್ಟ್ ಏನ್ ಮಾಡ್ಬೇಕಂದ್ರೆ ಒಂದು ಫೋಟೋನ ತಗೋಬೇಕು. ಹೇಳ್ತಾ ಇದ್ದೇನೆ, ಅಮೇಜಿಕ್ ಅಂತೆ. ಒಂದು ನ್ಯಾಚುರಲ್ ಫೋಟೋನ ತಗೊಂಡು ಓಕೆ, ಇಲ್ಲೇ ನೋಡಿ, ಒಂದು ನ್ಯಾಚುರಲ್ ಫೋಟೋ ತಗೊಂಡು ಇದು ಮಿನಿಮೈಸ್ ಮಾಡೋಣ, ಸ್ವಲ್ಪ ಮಿನಿಮೈಸ್ ಅಷ್ಟೇ, ಮಂಜು ಮಾಡೋಣ. ಓಕೆ, ಇದು ಆಗದಿ ಲುಕ್ ಕಾಣುತ್ತೆ ನೋಡಿ. ಓಕೆ, ಇದು ಸ್ವಲ್ಪ ಓಕೆ, ಇಷ್ಟು ಏನಿದೆ ನಾವು ಸೇವ್ ಮಾಡಿ. ಇವಾಗ ನೆಕ್ಸ್ಟ್ ಇದೇ ಫೋಟೋ ತೊಗೊಳೋಣ. ನಾವು ಬ್ಯಾನರ್ ಏನು ಮಾಡ್ತಾ ಇದ್ವಿ ಅದೇ, ಇವಾಗ ಫಸ್ಟ್ ಡೌನ್ಲೋಡ್ ಏನು ಮಾಡಿದ್ವಿ ಅದೇ ಫೋಟೋ ತಗೊಂಡು ಇದು ಏನಿದೆ ಫಸ್ಟ್ ನಾವು ಕಟ್ ಮಾಡ್ಬೇಕ್ರಿ. ಬನ್ನಿ ಹಾಗಾದ್ರೆ ಕಟ್ ಮಾಡೋಣ. ನಾವು ಎರೇಜರಲ್ಲಿ ಕಟ್ ಮಾಡೋಣ. ಬ್ಯಾಕ್ಗ್ರೌಂಡ್ ಎರೇಜರ್ ಇದೆ ನೋಡಿ, ಅದರಲ್ಲಿ ಹೋಗಿ ಇದನ್ನ ನಾವು ಕಟ್ ಮಾಡಬೇಕು. ಇದನ್ನ ನಾವು ಕಟ್ ಮಾಡೋಣ. ಓಕೆ, ಮ್ಯಾಜಿಕ್ ತಗೊಂಡು ಇದನ್ನು ನಾವು ಆರಿಸ್ಬಿಡೋಣ. ಓಕೆ, ಇದು ಏನಿದೆ ಅಳಿಸಿದೀವಲ್ಲ, ಇದನ್ನು ನಾವು ಅಳಿಸಿದ ಮೇಲೆ ಇಲ್ಲಿ ಮತ್ತೆ PicsArt ಎಂಟರ್ ಆದ್ಮೇಲೆ ಆ್ಯಡ್ ಫೋಟೋ ಇದೆ, ಅದು ಕ್ಲಿಕ್ ಮಾಡಿ. ಇಲ್ಲಿ ನಾವು ಏನು ಅಳಿಸಿದ್ವಿ ಅದನ್ನು ನಾವು ತಗೊಂಡು ಈ ಫೋಟೋ ಸೈಜ್ ಮೇಲೆ ಇಟ್ಬಿಡೋಣ. ಓಕೆ, ಇದು ಸೇವ್ ಮಾಡೋಣ. ಇಲ್ಲಿ ನಮಗೆ ಹೆಂಗ್ ಕಾಣ್ತಾ ಇದೆ ನೋಡಿ, ಅಮೇಜಿಂಗ್ ಲುಕ್ ಕಾಣ್ತಾ ಇದೆ. ಇನ್ನ ನೋಡ್ತಾ ಇರಿ ಹೆಂಗಾಗತ್ತೆ ಅನ್ನೋದು. ಓಕೆ, ನೆಕ್ಸ್ಟ್ ನಾವು ಬರಬೇಕು. ಇವಾಗ ಮೇಲ್ಗಡೆ ಕೆಳಗಡೆ ಅವೆಲ್ಲಾನು ತುಂಬೋಣ ಬನ್ನಿ ಕಲರ್. ಓಕೆ, ನಮಗೆ ಯಾವ ಕಲರ್ ಬೇಕು ಅದನ್ನ ನಾವು ತುಂಬ್ತಾ ಇದೀವಿ. ಮೇಲೆ ಈ ಕಲರ್ ಹಾಕ್ತಾ ಇದೀವಿ. ಓಕೆ, ಕೆಳಗಡೆ ಯಾವ ಕಲರ್ ಹಾಕೋಣ ಅದನ್ನು ಕೂಡ ನೋಡೋಣ. ಅಗದಿ ಲುಕ್ ಕಲರ್ ಹಾಕೋಣಂತೆ ಮಸ್ತಾಗಿ.
ಆ್ಯಡ್ ಬಂದು ಫುಲ್ ಮಾಡಿ ಇದನ್ನ ಸೈಜಿಗೆ ಲೈನಿಂಗ್ ಕರೆಕ್ಟ್ ಇಟ್ಬಿಡೋಣ. ಓಕೆ, ಇಲ್ಲಿ ಒಂದು ಕಲರ್ಫುಲ್ ಆಯಿತು, ಇಲ್ಲಿ ಒಂದು ಕಲರ್ಫುಲ್ ಆಯಿತು. ಇವಾಗ ಆಜು ಬಾಜು ಒಂದು ಕಲರನ್ನು ಅದೊಂದು ತುಂಬಿಡೋಣ. ಓಕೆ, ಓಕೆ ನೋಡಿ ಹೆಂಗೆ ಕಾಣ್ತಾ ಇದೆ ನೋಡಿ, ಚೇಂಜ್ ಆಯ್ತು, ಏಕ್ದಮ್ ಚೇಂಜ್ ಆಯ್ತು. ಸ್ವಲ್ಪ ಮಿಸ್ಟೇಕ್ ಆಗಿದ್ರೆ ನಡೀತೈತೆ, ಅದೇನು ಕಾಣೋದಿಲ್ಲ. ಓಕೆ, ಇಲ್ಲಿ ನಮ್ಮದು ಒಂದು ಅರ್ಧ ಆಯಿತು. ಇವಾಗ ನಾವು ಏನು ಮಾಡಬೇಕಂದ್ರೆ ಮತ್ತೆ ಬಂದು ಒಂದು ಫೋಟೋ ತೊಗೊಳೋಣ, ನ್ಯಾಚುರಲ್ ಫೋಟೋನ ತೊಗೊಳೋಣ. ಓಕೆ, ಎಲ್ಲೈತಿ, ಇಲ್ಲಿದೆ. ಒಂದು ನ್ಯಾಚುರಲ್ ಫೋಟೋನ ತೊಗೊಂಡು ನಾವು ಇವಾಗ ಮೇಲಗಡೆ ಹಾಕೋಣ. ಇಲ್ಲೇ ಫಸ್ಟ್ ಇದೆಯಲ್ಲ, ಇಲ್ಲಿ ಹಾಕೋಣ. ಓಕೆ, ಇದನ್ನು ಕೂಡ ಸ್ವಲ್ಪ ಎರೇಸರ್ ಮಾಡಿ ಸೇವ್ ಮಾಡೋಣ. ಇಲ್ಲಿ ನೋಡಿ ಹೆಂಗೆ ಕಾಣ್ತಾ ಇದೆ, ಏಕ್ದಮ್ ಚೇಂಜ್ ಆಯ್ತು ಬ್ಯಾಕ್ಗ್ರೌಂಡು. ಓಕೆ, ಇದು ಮತ್ತೆ ತೊಗೊಂಡು ನಾವು ಒಂದು ಪಬ್ಜಿ ಗೇಮ್ ಅಂತ ಇದೆ, ಅದು ಒಂದು ತೊಗೊಳೋಣ. ಅದನ್ನು ಕೂಡ ಸೆಟ್ ಮಾಡೋಣಂತೆ. ಓಕೆ, ವೇಟ್, ಓಕೆ. ಇಲ್ಲ, ಇವಾಗ ಪಬ್ಜಿದು ಒಂದು ಗೇಮ್ ಕುಂತು ಎಲ್ಲ ಥರ ನಾವು ಒಂದು ಬ್ಯಾಕ್ಗ್ರೌಂಡಲ್ಲಿ ಹಾಕಿಬಿಡೋಣ ಅಂತೇಳಿ. ಓಕೆ, ಇದನ್ನು ಕೂಡ ಇಲ್ಲಿ ಕುಂತು. ಓಕೆ, ನೆಕ್ಸ್ಟು ಆಜು ಬಾಜು ಏನಿದೆ ಅದು ಒಂದು ಹಾಕೋಣ ಇವಾಗ. ಎಸ್, 1 ಸೆಕೆಂಡ್ ಆಗ್ತಾ ಇದೆ. ಓಕೆ, ಇಲ್ಲೇ ಸ್ವಲ್ಪ ಹಾಕೋಣ. ಓಕೆ, ಇದನ್ನು ನಾವು ಸ್ವಲ್ಪ ಆರಿಸೋಣ. ಓಕೆ, ಓಕೆ, ನಮಗೆ ಎಷ್ಟು ಬೇಕೋ ಅಷ್ಟು ನಾವು ಎರೇಜರ್ ಮಾಡಿ ಮಂಜು ಮಾಡೋಣ. ನೆಕ್ಸ್ಟ್ ಇಲ್ಲಿ ಮತ್ತೆ ಇಂತೊಂದು ಇದು ಹೂವಿನ ಚಿತ್ರ, ಗಿಡ ಅವು ಎಲ್ಲ ಇದ್ದಾವೆ, ಅದು ತೊಗೊಳೋಣ. ನೆಕ್ಸ್ಟ್ ನಾವು ಇಲ್ಲಿಡೋಣ. ಇವಾಗ ಇದನ್ನು ಸ್ವಲ್ಪ ಮಂಜು ಮಾಡೋಣ. ಓಕೆ, ಈ ಥರ. ರೈಟ್, ನಮಗೆ ಎಷ್ಟು ಬೇಕೋ ಅಷ್ಟು ಮಂಜನ ಮಾಡೋಣ. ರೈಟ್, ಇಲ್ಲೇ ನೋಡಿ ಎಷ್ಟು ಲುಕ್ ಅಂತ ಇದೆ, ಎಷ್ಟು ಲುಕ್ ಅಂತ ಇದೆ ನೋಡಿ. ಓಕೆ, ಇವಾಗ ಇನ್ನೂ ಬಾಕಿ ಇದೆ. ಇವಾಗ ನಂದು ಒಂದು ಫೋಟೋನ ಕಟ್ ಮಾಡ್ಕೊಳ್ಳೋಣ ಬನ್ನಿ. ನಾವು ಒಂದು ಫೋಟೋ ರೂಮ್ನಲ್ಲಿ ಹೋಗಿ ಒಂದು ಫೋಟೋನ ಕ್ಲಿಕ್ ಮಾಡ್ತಾ ಇದ್ದೀವಿ. ವೇಟ್, ಇದನ್ನು ಡೈರೆಕ್ಟ್ ಬ್ಯಾಕ್ಗ್ರೌಂಡ್ ತೆಗೆದು ನಮಗೆ ಒಂದು ಫೋಟೋ ಕೊಟ್ಟು ಅಲ್ಲಿಂದ ನಾವು ಸೇವ್ ಮಾಡ್ಕೋಬೇಕು. ಫೋಟೋ ಕ್ಲಿಕ್ ಮಾಡಿ ಇಲ್ಲೇ ಟ್ರಾನ್ಸ್ಫರ್ ಒಂದು ಫೋಟೋ ಕ್ಲಿಕ್ ಮಾಡೋಣ. ಅಲ್ಲಿ ಸೇವ್ ಅಂತ ಇರುತ್ತೆ, ಸೇವ್ ಮಾಡೋಣ. ಓಕೆ, ಇಲ್ಲಿ ಸೇವ್ ಅಂತ ಬಂತು. ಸೇವ್ ಮಾಡಿ ಒಂದು ಫೋಟೋ ನಮಗೆ ಇಲ್ಲಿ ಬಂತು. ಇವಾಗ ನಾವು ಈ ಫೋಟೋನ ಇಲ್ಲಿ ಹಾಕ್ತಾ ಇದ್ದೀವಿ. ಓಕೆ, ಫೋಟೋ ಲುಕ್ ಕಾಣಬೇಕಂದ್ರೆ, ನಮ್ದೊಂದು ಫೋಟೋ ಇರುತ್ತೆ, ಲುಕ್ ಕಾಣಬೇಕಂದ್ರೆ ಹಿಂದೆ ಒಂದು ಲೈಟ್ ಇಟ್ಬಿಡೋಣ. ಇದು ಹಿಂದಕ್ಕೆ ಕಳಿಸಿ ಇಲ್ಲಿ ನೋಡಿ, ಈ ಥರ ಲುಕ್ ಕಾಣುತ್ತೆ, ಅಮೇಜಿಂಗ್ ಕಾಣುತ್ತೆ. ಓಕೆ, ಇದು ಒಂದು ಸೇವ್ ಮಾಡಿ. ಇವಾಗ ನಾವು ಒಂದು ಹೆಸರು ಹಾಕ್ತೀವಿ, ನಮ್ಮ ಒಂದು ಚಾನಲಿನ ಹೆಸರು. ಓಕೆ, ಇಲ್ಲೇ ನಮ್ಮ ಚಾನಲಿನ ಹೆಸರು ಕುಂತು. ರೈಟ್, ನೆಕ್ಸ್ಟ್ ನಾವು ಸಿಂಪಲ್ ಆಗಿ ಒಂದು ಡ್ರಾದಲ್ಲಿ ಹೋಗಿ 3 ಗೇರಿನ
ಮ್ಯಾಗಿಂದ ಜಗ್ಗಿ ಬಿಡೋಣ, ಮಸ್ತಾಗಿ ಕಾಣುತ್ತೆ. ಓಕೆ, ಒಂದೇ ಲೈನ್ ಇದ್ದಿದ್ದು. ಓಕೆ, ವೈಟ್ ಮಾಡ್ಕೋಬೇಕು. ಮೇಲಿಂದ 1 2 3 ಈ ಥರ ಜಗ್ಗಿ ಬಿಟ್ರೆ ಅಮೇಜಿಂಗ್ ಕಾಣುತ್ತೆ. ರಬ್ಬರ್ ತೊಗೊಂಡು ಈ ಗೆರಿನ ಸ್ವಲ್ಪ ಅಳಿಸ್ಬಿಡೋಣ. ಓಕೆ, ಸ್ವಲ್ಪ ನಡೀತೈತೆ, ಅಷ್ಟೇನು ಮಿಸ್ಟೇಕ್ ಆದ್ರೆ ನಡೀತೈತೆ, ದೂರಿಂದ ಕಾಣೋದಿಲ್ಲ. ಓಕೆ, ಇಲ್ಲಿಂದ ನೋಡಿ ಎಷ್ಟು ಅಮೇಜಿಂಗ್ ಕಾಣ್ತಾ ಇದೆ. ಮತ್ತೆ ಒಂದು ಫೋಟೋನ ಕ್ಲಿಕ್ ಮಾಡಿ ಮತ್ತಿಷ್ಟು ಅಗದಿ ಮಸ್ತಾಗಿ ತೊಗೊಳ್ತಾ ಇದೆ ನೋಡಿ. ಮತ್ತಿಷ್ಟು ಲುಕ್ ಆಗಲಿ ಅಂತೇಳಿ ಒಂದು ಲೋಗೋ ಇಡ್ತಾ ಇದ್ದೀನಿ. ಓಕೆ, ಓಕೆ, ಲುಕ್ ಅಂತ ಇದೆ ನೋಡಿ. ಓಕೆ, ಇದು ಒಂದು ಫೋಟೋ ಸಿಂಪಲಾಗಿ ಮಾಡೋಣ. ಓಕೆ, ಓಕೆ, ಇದು ನಾವು ಸೇವ್ ಮಾಡೋಣ. ಇಲ್ಲಿ ನೋಡಿ ಅಮೇಜಿಂಗ್ ಕಾಣ್ತಾ ಇದೆ ನೋಡಿ. ಇವಾಗ ನಾವು ಏನಾದರೂ ಹಾಕೋಣ. ಏನಂದ್ರಪ್ಪ ಅಂದರೆ, ನಾವು ಚಾನಲ್ನಲ್ಲಿ ಎಂಥ ವಿಡಿಯೋ ಬಿಡ್ತಾ ಇದ್ದೀವಿ ಅದು ಒಂದು ಪರಿಚಯ ಮಾಡಿಕೊಡೋಣ ಅಂತೇಳಿ. ಓಕೆ, ಬನ್ನಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನಲ್ಲಿ ಹೋಗಿ ಆ ಕೆಟಗರಿನ ಚೂಸ್ ಮಾಡೋಣ. ಓಕೆ, ಓಕೆ, ನಮ್ಮದು ಒಂದು ನಮ್ಮ ಚಾನಲಲ್ಲಿ ಯಾವ ವಿಡಿಯೋ ಇದೆ, ನಮ್ಮ ಚಾನಲಲ್ಲಿ ಯಾವ ವಿಡಿಯೋ ಇದೆ ಅದನ್ನು ನಾವು ಚೂಸ್ ಮಾಡೋಣ. ಓಕೆ, ಪೀಪಲ್ ಆನ್ ಬ್ಲಾಗ್ ಇದೆ, ಅದು ಕಾಪಿ ಮಾಡಿ ಇವಾಗ ಇದು ಒಂದು ಬರೆಯೋಣ. ಮತ್ತು ನೆಕ್ಸ್ಟು ಹೌ ಟು ಸ್ಟೈಲ್ ಇದೆ, ಅದನ್ನು ಕೂಡ ನಾವು ಹಾಕ್ತಾಯಿದ್ದೀವಿ. ಓಕೆ, ನೆಕ್ಸ್ಟು ನಾವು ಗೇಮಿಂಗ್ ಇದೆ, ಗೇಮಿಂಗ್ ಚಾನಲು, ಅದನ್ನು ಕೂಡ ಬಿಡ್ತೀವಿ. ನೆಕ್ಸ್ಟ್ ನಾವು ಎಂಟರ್ಟೈನ್ಮೆಂಟ್ ಇದೆ, ಸಾಂಗ್ ಇರಲಿ, ಎಂಟರ್ಟೈನ್ಮೆಂಟ್ ಇರಲಿ, ನಗ್ಸೋದಿರಲಿ. ಓಕೆ, ಮತ್ತು ಯಾವುದೈತೆ, ಕಾಮಿಡಿ ಐತಿ, ಎಜುಕೇಷನಲ್ ಐತಿ, ಇದನ್ನು ಕೂಡ ಮೇನು. ಓಕೆ, ಈ ಥರ ನಮ್ಮ ಒಂದು ಚಾನಲಲ್ಲಿ ವಿಡಿಯೋ ಇದ್ದಾವೆ ಅಂತೇಳಿ. ಓಕೆ, ರೈಟ್, ಇಲ್ಲೇ ಕೊಟ್ಬಿಟ್ರೆ ಆಗದಿ ಲುಕ್ ಆಗಿ ಕುಂದಾತ್ರಿ. ಏನು ಇರ್ಬೇಕು ಮತ್ತು. ಓಕೆ, ಈ ಥರ ನಾವು ಹಾಕಿದ್ವಿ. ನೆಕ್ಸ್ಟು ಮೇಲುಗಡೆ ಯೂಟ್ಯೂಬ್ ಕ್ರಿಯೇಟರ್ ಇಷ್ಟು ಮಾತ್ರ ಮಾಡಿಬಿಟ್ರೆ ಮಸ್ತ್ ಲುಕ್ ರೀ. ಓಕೆ, ಕೆಳಗಡೆ ಒಂದು ನಮ್ಮ ಲ್ಯಾಂಗ್ವೇಜ್ ಯಾವುದು ಅದನ್ನು ಕೂಡ ಮೇನು ಕೆಳಗಡೆ ಹಾಕ್ಬಿಡೋಣ. ವಾಹ್, ನೋಡಿ ಹಾಗಾದರೆ ಲುಕ್ ಅಂತ ಇದೆ. ಸೈಡ್ ನಾವು ವಾವ್ ಅಂತೇಳಿ ಒಂದು ಲೋಗೋನ ಹಾಕ್ಬಿಡೋಣ. ಎಲ್ಲನೂ ಇಲ್ಲ ಸೈಡು. ಓಕೆ, ಡಬಲ್ ಮಾಡಿ ಇದು ತಗೊಂಡಿಟ್ಟು. ವಾಹ್, ಏನು ಬ್ಯಾಕ್ಗ್ರೌಂಡ್ ಆಯ್ತು ರೀ. ಹಾಂ, ನೋಡಿರಿ, ನೀವು ನೋಡಿರಿ ಏನು ಕಮ್ಮಿ ಐತ್ರಿ ಇದ್ರಾಗ. ವಾಹ್, ಇದನ್ನು ನಾವು ಸೇವ್ ಮಾಡಬೇಕು. ಯೂಟ್ಯೂಬ್ ಸ್ಟುಡಿಯೋದಲ್ಲಿ ಹೋಗಿ ಇದನ್ನು ಸೇವ್ ಮಾಡೋದು ಹೇಗೆ ಬನ್ನಿ ತೋರಿಸ್ಬಿಡ್ತಾ ಇದ್ದೀನಿ. ಯೂಟ್ಯೂಬ್ ಚಾನಲಲ್ಲಿ ನಾವು ಎಂಟರ್ ಆದ್ವಿ. ಓಕೆ, ನಾವು ಕ್ರೋಮ್ ಬ್ರೌಸರ್ದಲ್ಲಿ ಹೋಗೋಣ. ಕ್ರೋಮ್ದಲ್ಲಿ ಹೋಗಿ ನಮ್ಮ ಒಂದು ಚಾನಲ್ ಇರುತ್ತೆ, ಆ ಚಾನಲ್ ನಾವು ಓಪನ್ ಮಾಡೋಣ. ಓಕೆ, ನಮ್ಮದೊಂದು ಚಾನಲ್ ಇದೆ, ಇಲ್ಲಿ ಹೊಸ ಚಾನಲ್ ಇದೆ. ಓಕೆ, ನಾವು ಇಲ್ಲಿ ಕೆಳಗಡೆ ಕೆಳಗಡೆ ಒಂದು ಪೆನ್ಸಿಲ್ ಇದೆ, ಅದು ಕ್ಲಿಕ್ ಮಾಡೋಣ. ಬ್ರ್ಯಾಂಡಿಂಗ್ ಅಂತ ಇದೆ ನೋಡಿ, ಅದು ಕ್ಲಿಕ್ ಮಾಡಿ. ಇಲ್ಲಿ ಅಪ್ಲೋಡ್ ಇದೆ, ನಾವು ಒಂದು ಡಿ ಪಿಯನ್ನು ಹಾಕಿದೆ ಇವಾಗ. ನೆಕ್ಸ್ಟ್ ನಾವು ಬ್ಯಾನರ್ ಒಂದು ಹಾಕಿಬಿಟ್ರೆ ಮಸ್ತಾಗಿ ಕುಂತ್ಬಿಡತ್ತೆ. ಇದನ್ನು ನಾವು ಸೇವ್ ಮಾಡಿದ್ವಿ ನೋಡಿ. ಎಲ್ಲನೂ ಈಗ ಯೂಟ್ಯೂಬ್ ಹೇಳ್ತಾ ಇದೆ, ಈ ಥರ ನೀವು ಇದೇ ಟೈಪ್ ನೀವು ಎಡಿಟಿಂಗ್ ಮಾಡಿ ಹಾಕಬೇಕಂತೇಳಿ.
ಅಂದರೆ ಗೇರಿ ಮಾಡೈತೆ ನೋಡಿರಿ. ಈ ಥರ ಟಿ ವಿದಲ್ಲಿ ಈ ಥರ ಕಾಣಬೇಕು ಅಂತೇಳಿ. ಓಕೆ, ಇದನ್ನು ನಾವು ಸೇವ್ ಮಾಡಿಬಿಟ್ರೆ ಅಮೇಜಿಂಗ್ ಕಾಣತ್ತೆ ನೋಡಿರಿ, ಏನು ಲುಕ್ ರೀ. ನೆಕ್ಸ್ಟು ಯೂಟ್ಯೂಬ್ದಲ್ಲಿ ಸರ್ಚ್ ಮಾಡಿ ತೋರಿಸ್ಬಿಡ್ತೀನಿ ನೋಡಿ, ಅಮೇಜಿಂಗ್ ಲುಕ್ಕಿಂಗ್ ಕಾಣ್ತಾ ಇದೆ. ಓಕೆ, ಇವಾಗ ನಾವು ನೋಡೇ ಬಿಟ್ಟಿದ್ವಿ ಬ್ಯಾನರು ಹೇಗೆ ಎಡಿಟಿಂಗ್ ಮಾಡಿ ಹಾಕೋದು ಅಂತೇಳಿ. ಇವಾಗ ಜಸ್ಟು ಮತ್ತು ನೆಕ್ಸ್ಟ್ ಬರ್ತಾ ಇದೆ ವಿಡಿಯೋನ ಯೂಟ್ಯೂಬ್ದಲ್ಲಿ ಹೇಗೆ ವಿಡಿಯೋ ಅಪ್ಲೋಡ್ ಮಾಡಬೇಕು, ಟ್ಯಾಗ್ ಮತ್ತು ಟೈಟಲು ಡಿಸ್ಕ್ರಿಪ್ಷನ್ ಕರೆಕ್ಟಾಗಿ ಹಾಕಿದರೆ ನಮ್ಮ ಒಂದು ಮುಂದೆ ಬಂದು ಕುಂದತ್ತೆ ವಿಡಿಯೋನ, ಅದು ಕೂಡ ನೋಡೋಣಂತೆ. ಬನ್ನಿ ಹಾಗಾದರೆ ಬೇರೆ ವಿಡಿಯೋದಲ್ಲಿ ಸಿಗ್ತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಈ ಒಂದು ಕಷ್ಟದ ವಿಡಿಯೋದಕ್ಕೆ. ಮತ್ತೆ ಸಿಗ್ತೀನಿ, ಬಾಯ್.